ನಮಸ್ಕಾರ, ಮಮತಾ ಕಿಚನ್ಗೆ ಸ್ವಾಗತ. ಇಂದಿನ ರೆಸಿಪಿ ಟೊಮೆಟೊ ರಸಂ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು 5ರಿಂದ 6 ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು, ಅರಿಶಿನ ಮತ್ತು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಒಣಗಿದ ಮೆಣಸಿನ್ಕಾಯಿ ಒಂದು 4, ಕರಿಬೇವು ಸೊಪ್ಪು, ಸಾಸಿವೆ, ಜೀರಿಗೆ. ಈಗ ಸ್ಟವ್ ಹಚ್ಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಈಗ ಎಣ್ಣೆ ಕಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಎರಡು ಹಾಕ್ಕೊಂಡು ಚಟಪಟ ಅನ್ಸ್ಕೊಳ್ಳೋಣ. ಅದು ಸಿಡಿದ ನಂತರ ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ದು ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಬೇಯಬೇಕು ಬೆಳ್ಳುಳ್ಳಿನೂ. ಅದು ಬೆಂದ ನಂತರ ಕರಿಬೇವು ಸೊಪ್ಪು ಹಾಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಬೆಂದ ನಂತರ ಒಣಗಿದ ಮೆಣಸಿನ್ಕಾಯಿ ಹಾಕೋತೀನಿ. ಎಲ್ಲನೂ ಚೆನ್ನಾಗಿ ಬೇಯಿಸಬೇಕು, ಒತ್ತಿಸ್ಬಾರ್ದು ಒಗ್ಗರಣೆ. ಒಗ್ಗರಣೆ ಚೆನ್ನಾಗಿ ಕೊಟ್ಟರೆ ಯಾವುದೇ ಸಾಂಬಾರಾದರೂ ರುಚಿ ಬರುತ್ತೆ. ಈಗ ಅದಕ್ಕೆ ಟೊಮೆಟೊ ಹಾಕೋತಾ ಇದ್ದೀನಿ. ನಮಗೆ ಸಾರು ಎಷ್ಟು ಬೇಕೋ ಅಷ್ಟು ಹೆಚ್ಚಿಗೆ ಕಡಿಮೆ ಬೇಕಾದರೂ ಮಾಡ್ಕೋಬೋದು ಟೊಮೆಟೊನ. ಇದೊಂದು 4ರಿಂದ 5 ಜನಕ್ಕೆ ಆಗೋಷ್ಟು ಸಾರು ಮಾಡ್ತಾಯಿದ್ದೀನಿ. ರಸಂ. ಹೀಗೆ ಸ್ವಲ್ಪ ಕೈ ಬಿಡದೆ ತಿರುಗಿಸ್ಬೇಕು. ಅದು ಈಗ ಎಣ್ಣೆ ಒಳಗೇ ಬೇಯಬೇಕು. ಅದು ಸ್ವಲ್ಪ ಬೇಯಬೇಕಂದ್ರೆ, ಬೇಗ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಅದು ತಿರುಗಿಸೋಣಂತೆ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ನೋಡಿ, ಈ ಥರ ಚೆನ್ನಾಗಿ ಬೇಯಬೇಕು. ಟೊಮೆಟೊ ಬೆಂದು ಅದರಲ್ಲೇ ರಸ ಬಿಡಬೇಕು. ಈಗ 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಎಲ್ಲದ್ರದ್ದು ರಸ ಅಲ್ಲೇ ಚೆನ್ನಾಗಿ ಬೆರೆತು, ಒಂದಕ್ಕೊಂದು ಬೆರೆತು ಚೆನ್ನಾಗಿ ರಸ ಅಲ್ಲೇ ಬಿಟ್ಕೋಬೇಕು ಎಣ್ಣೆ ಒಳಗೇ. ಕೆಲವರು ಫಸ್ಟೇ ಟೊಮೆಟೊನ ಮಿಕ್ಸರ್ ಮಾಡಿ ಆಮೇಲೆ ಮಾಡ್ತಾರೆ, ಅದು ಒಂದು ಮೆಥಡು. ಇದು ಇನ್ನೊಂದು ಮೆಥಡ್. ಇದು ಈಸಿ ಮೆಥಡ್. ಇದು ಮಿಕ್ಸಿ ಮಾಡಿ ಮಾಡೋದ್ರಲ್ಲಿ ಫಿಲ್ಟ್ರ್ ಮಾಡೋದು ಅದೆಲ್ಲ ಮಾಡ್ತಾರೆ, ಅವ್ರವ್ರ ಅದು ಇಷ್ಟ. ಬಟ್ ಇದೊಂದು ಮೆಥಡ್ ಇದೆ. ಈಗ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಮತ್ತು ಅರಿಶಿನ ಒಂದು 1/2 ಟೀ ಸ್ಪೂನು. ಈಗ ಉಪ್ಪು ಒಂದು ಸ್ವಲ್ಪ, ಆಗಲೇ ಉಪ್ಪು ಹಾಕಿದ್ದೀನಿ. ಈಗ ರುಚಿಗೆ ಅನುಗುಣವಾಗಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಅದನ್ನು ಈಗಲೇ ಅದ್ರ ಜೊತೆಗೆ ಮಿಕ್ಸಪ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ಅದರಲ್ಲೇ. ಮಸಾಲೆದು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದೆಲ್ಲ ಹಸಿ ವಾಸನೆ ಹೋಗಬೇಕು. ಅದು ಹಸಿ ಸ್ಮೆಲ್ ಇದ್ದರೆ ಚೆನ್ನಾಗಿರಲ್ಲ. ಚೆನ್ನಾಗಿ ಈಗ ಬೆರೆತ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಬೆರೆತ್ಕೋಬೇಕು. ಬೆರೆತ್ಕೊಂಡು ಅದು ಕುದಿತಾರದು ಗೊತ್ತಾಗುತ್ತೆ ನೋಡಿ. ಚೆನ್ನಾಗಿ ಎಲ್ಲ ರಸ ಬಿಟ್ಕೊಂಡಿದೆ ಅಂತ ಗೊತ್ತಾಗ್ತಿದ್ದಾಗ ಒಂದು ಸ್ವಲ್ಪ ಸೌಟ್ನಲ್ಲೇ ಈ ಥರ ಮಿಕ್ಸಪ್ ಮಾಡ್ತಾ ಇರಬೇಕು. ಆಗಾಗ ಅಲ್ಲೇ ಟೊಮೆಟೊನ ಸ್ಮ್ಯಾಶ್ ಮಾಡ್ತಾ ಇರಬೇಕು, ಈ ಥರ ತಿರುಗಿಸ್ಕೋತಾನೆ. ಅದಲ್ಲದೆ ಬೇಕಾದ್ರೆ ನಾವು ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶ್ ಮಾಡ್ಬೋದು. ಇಲ್ಲ ಮಸ್ಯ ಕೋಲ್ ಅಂತ ಸಿಗುತ್ತಲ್ಲ ಮರದ್ದು, ಅದರಲ್ಲಿ ಬೇಕಾದ್ರೂ ಸ್ಮ್ಯಾಶ್ ಮಾಡ್ಬೋದು. ಈ ಸ್ಮ್ಯಾಶ್ ಮಾಡಿದ್ರೆ ಎಲ್ಲ ರಸ ಅಲ್ಲೇ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಈ ಥರ ಸ್ಮ್ಯಾಶ್ ಮಾಡಬೇಕೆಲ್ಲ. ಟೊಮೆಟೊ ಎಲ್ಲ ಮೆತ್ತಗೆ ಬಿಡಬೇಕು, ರಸ ಬಿಡಬೇಕು ಅಲ್ಲೇ. ಈ ಥರ ಬರಬೇಕು ನೋಡಿ. ಒಂಥರ ಗ್ರೇವಿ ಟೈಪು ಆಗಬೇಕು. ಈಗ ನಮಗೆ ರಸಮ್ ಎಷ್ಟು ಬೇಕು ಅಷ್ಟು ನೀರು, ಅಂದರೆ ಇದು ಎಷ್ಟು ತೊಗೊಂಡಿದ್ದೀವೋ ಅದು ಕ್ವಾಂಟಿಟಿ ತಕ್ಕನಂಗೆ ನೀರು ಹಾಕೋತಾ ಇದ್ದೀನಿ.
ನಾನು 2 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ಈಗ. ನೋಡಿ ಇನ್ನೊಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ತಿರುಗಿಸ್ಕೊಳ್ಳೋಣಂತೆ, ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇಷ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಡೋಣಂತೆ, ಒಂದು 5 to 10 ಮಿನಿಟ್ಸ್ ಕುದೀಲಿ. ಈ ಥರ ಚೆನ್ನಾಗಿ ಕುದಿಬೇಕು. ಕುದ್ದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಕುದ್ದು ಇರಬೇಕು. ಈಗ ಒಂದು ಸ್ವಲ್ಪ ಲಾಸ್ಟ್ ಬಟ್ ಲೀಸ್ಟಲ್ಲಿ ಧನಿಯಾ ಪೌಡರ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ಸಲ ಮಿಕ್ಸಪ್ ಮಾಡ್ಕೊಳ್ಳೋಣಂತೆ. ಇದು ಹೋಮ್ ಮೇಡ್ ಧನಿಯಾ ಪೌಡರ್ ಹಾಕಿದರೆ ಚೆನ್ನಾಗಿರುತ್ತೆ. ನನ್ನ ಹತ್ರ ಇರಲಿಲ್ಲ ಅಂಥೇಳಿ ಹೊರಗಿಂದ ಧನಿಯಾ ಪೌಡರೇ ಹಾಕಿದ್ದೀನಿ. ನೋಡಿ ಈ ರೀತಿ ಬರಬೇಕದು. ಬ್ಯಾಚುಲರ್ ಸಹಿತನೂ ಮಾಡ್ಕೋಬೋದು. ನೋಡಿ ಈಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಬಿಸಿ ಬಿಸಿ ಅನ್ನದ ಜೊತೆಗೆ ಟೊಮೆಟೊ ರಸಮ್, ಸಂಡಿಗೆ, ಹಪ್ಪಳ, ಮಜ್ಜಿಗೆ ಮೆಣಸಿನ್ಕಾಯಿ ಇದ್ರ ಜೊತೆಗೆ ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ. ಇದೇ ಥರ ಮಮತಾ ಕಿಚನ್ ವೀಕ್ಷಿಸಿ. ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.